ಒಮ್ಮೆ ಕಾಯಿಲೆ ಬಂದ ಮೇಲೆ ಅದನ್ನು ಗುಣ ಮಾಡುದು, ಅದನ್ನು ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಇಲ್ಲ. ನಾವು ತಿಂದ ಮೇಲೆ ತಿನ್ನಬಾರ್ದಿತ್ತು ಅಂತ ಹೇಳುದು ಮೂರ್ಖತನ. ಎಂಡ್ ಆಫ್ ದ ಡೇ ಇಟ್ ವಿಲ್ ಕನ್ವರ್ಟ್ ಇಂಟು ಫ್ಯಾಟ್ ಅಂಡ್ ಡೆಪಾಸಿಟ್. ಬೊಜ್ಜು ಬರ್ತಾ ನಾವು ಪೋಷಕಾಂಶಗಳಿಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ. ನಾವು ಕೊಟ್ಟದ್ದು ಮಾತ್ರ ಟೇಸ್ಟಿ ಫುಡ್, ಫ್ಯಾನ್ಸಿ ಫುಡ್ ಬಿಡಿ, ಪಾರ್ಸೆಲ್ ಫುಡ್ ಬಿಡಿ. ಡ್ರಿಂಕ್ಸ್ ಮಾಡಿ ದಪ್ಪ ಆದ್ರ ಇನ್ನೂ ಹಾಡು. ಮನೆಯಲ್ಲಿ ಮನೆ ಊಟ ಮಾಡಿ 1 kg ದಪ್ಪ ಆದ್ರೂ ತೊಂದರೆ ಇಲ್ಲ, ಹೆಲ್ದಿ ಅದು. ಬಟ್ ಹೊರಗಡೆ ತಿಂದು ದಪ್ಪ ಆದ್ರ ಇನ್ನೂ ಹಾಡು. ಈ ಬೊಜ್ಜಿನ ತೊಂದರೆ ಮತ್ತೆ ಈ ಡಯಾಬಿಟಿಸ್ ಅಂತ ಹೇಳುವಂಥದ್ದು ಕಾಮನ್ ಆಗಿ ನಾವು ದಿನನಿತ್ಯ ರುಟೀನ್ ಅಲ್ಲಿ ಕಾಣ್ತೇವೆ. ಯಾವಾಗ ನಾವು ತಿನ್ನುವಂತ ಆಹಾರದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಆಹಾರ ಪ್ರಮಾಣ ಜಾಸ್ತಿ ಆದ ಕೂಡಲೇ ಎಂಡ್ ಆಫ್ ದ ಡೇ ಏನಾಗ್ತದೆ ಅಂದ್ರೆ, ನೀವು ತಿನ್ನುವಂತ ಸಕ್ಕರೆ ಇರ್ಬೋದು, ಪಿಷ್ಟ ಇರ್ಬೋದು, ಯಾವುದೇ ಇರ್ಬೋದು, ಅಥವಾ ಕೊಬ್ಬು ಇರ್ಬೋದು, ಅದು ಯಾವಾಗ ನಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗೋದಿಲ್ಲ, ಎಂಡ್ ಆಫ್ ದ ಡೇ ಎಲ್ಲ ಕೊಬ್ಬಾಗಿ ಪರಿವರ್ತನೆ ಆಗಿ ನಿಮ್ಮ ದೇಹದಲ್ಲಿ ಶೇಖರಣೆ ಆಗ್ತಾ ಹೋಗ್ತದೆ. ಸೊ ಇದನ್ನೆಲ್ಲ ನಾವು ಬದಲಾವಣೆ ಮಾಡೋದು ಖಂಡಿತವಾಗಿ ನಮ್ಮ ಜೀವನಕ್ಕೆ ಒಳ್ಳೇದು. ಯಾಕಂದ್ರೆ ಜೀವನಕ್ಕೆ ಯಾಕೆ ಒಳ್ಳೇದಂದ್ರೆ, ನಮಗೆ ಬೇರೆ ಬೇರೆ ಕಾಯಿಲೆ ಬರಲಿಕ್ಕೆ ಈ ಒಂದು ಬೊಜ್ಜುತನ ಅಥವಾ ಒಂದು ನಮ್ಮ ಲೇಸಿನೆಸ್, ನಾವು ತಿನ್ನುವಂತ ಆಹಾರದಲ್ಲಿ ಮಾಡುವಂತಹ ಒಂದು ಕೇರ್ಲೆಸ್ ಇಂದಾಗಿ ಖಂಡಿತವಾಗಿ ಬರ್ತದೆ. ನಾವು ಆಹಾರ ತಿನ್ನುವಾಗ 5 ಪೋಷಕಾಂಶಗಳು ಬರ್ತದೆ. ಅದು ಒಂದು ಪಿಷ್ಟ, ಅದೇ ಸಕ್ಕರೆ ಅಥವಾ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ. 2ನೇದು ಕೊಬ್ಬು, ಫ್ಯಾಟ್ ಅಂತ ಹೇಳ್ತೇವೆ. 3ನೇದು ನಾವು ಪ್ರೋಟೀನ್ ಅಂತ ಹೇಳ್ತೇವೆ. 4ನೇದು ವೈಟಮಿನ್ಸ್ ಮತ್ತೆ ಮಿನರಲ್ಸ್. ಈ 5 ಅಂಶ ಬರ್ತದೆ. ನೀವು ಮಂಗಳೂರಲ್ಲಿ ಗೋಳಿ ಬಜೆ ತಿನ್ನಿ, ಅಥವಾ ದಾವಣಗೆರೆಯಲ್ಲಿ ದೋಸೆ ತಿನ್ನಿ, ಅಥವಾ ದುಬೈಯಲ್ಲಿ ಪಿಜ್ಜಾ ತಿನ್ನಿ, ಎಲ್ಲೇ ತಿನ್ನಿ, ನಮ್ಮ ಆಹಾರದಲ್ಲಿರುವುದು 5 ಅಂಶಗಳು. ಒಂದು ಪಿಷ್ಟ, ಇನ್ನೊಂದು ಕೊಬ್ಬು, ಮತ್ತೆ ಪ್ರೋಟೀನ್, ಮತ್ತೆ ವೈಟಮಿನ್ಸ್, ಮತ್ತೆ ಮಿನರಲ್ಸ್. ಈ 5 ಭಾಗ. ಇದರಲ್ಲಿ ಪರ್ಮಿಟೇಷನ್, ಕಾಂಬಿನೇಷನ್ ಡಿಫ್ರೆಂಟ್ ಆಗಿ ನಾವು ಪ್ರೆಸೆಂಟೇಷನ್ ಬೇರೆ ಬೇರೆ ರೀತಿಯಾಗಿ ಮಾಡ್ತೇವೆ. ನಮಗೆ ಮುಖ್ಯವಾಗಿ ನಮಗೆ ಬೇಕಾದ್ದು ಇಲ್ಲಿ ಪೋಷಕಾಂಶಗಳು. ಈ ಪ್ರೋಟೀನ್ ಅಂತ ಹೇಳುವಂಥದ್ದು ಒಂದು ಪೋಷಕಾಂಶ. ನಮ್ಮ ನರಗಳು, ನಮ್ಮ ಮಾಂಸಗಳು ಆಗಿರುವುದು ಈ ಪ್ರೋಟೀನ್ ಇಂದಾಗಿ. ನಮಗೆ ಪ್ರೋಟೀನ್ ಬೇಕೇ ಬೇಕು. ಖಂಡಿತವಾಗಿ ದೇಹವನ್ನು ಮೇಂಟೈನ್ ಮಾಡಬೇಕಾದ್ರೆ ಈ ಪ್ರೋಟೀನ್ ಅಂಶ ಬೇಕೇ ಬೇಕಾಗ್ತದೆ. ವೈಟಮಿನ್ಸ್ ಬೇರೆ ಬೇರೆ ಪ್ರಕ್ರಿಯೆಗಳಿಗೆ ಕಾರಣ ಆಗಿರ್ತದೆ, ಇದು ಬೇಕೇ ಬೇಕು. ಅದೇ ರೀತಿ ಮಿನರಲ್ಸ್, ಖನಿಜ ಸತ್ವಗಳು, ಐರನ್ ಇರ್ಬೋದು, ಯಾವುದೇ ಈ ಸತ್ವಗಳು ನಮಗೆ ದೇಹಕ್ಕೆ ಬೇಕೇ ಬೇಕು. ನಾವು ಆಹಾರ ತಿನ್ನುವುದು ಇದಕ್ಕೋಸ್ಕರ. ಒಮ್ಮೆ ಕಾಯಿಲೆ ಬಂದ ಮೇಲೆ ಅದನ್ನು ಗುಣ ಮಾಡುದು, ಅದನ್ನು ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಇಲ್ಲ. ಬರದಾಗಿ ನೋಡ್ಕೊಳ್ಳೋದು ತುಂಬಾ 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 ಇಂಪಾರ್ಟೆಂಟ್. ಸೊ ಒಬೇಸಿಟಿ ಅಂತ ಹೇಳುವಾಗ ನಮ್ಮ ಆಹಾರ, ನಮ್ಮ ಪ್ಲೇಟ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನಾವು ತಿನ್ನುವಂತ ಆಹಾರ, ಯಾಕಂದ್ರೆ ನಾವು ಏನು ದೇಹಕ್ಕೆ ತಿಂತೇವೆ ಅದು ಎಂಡ್ ಆಫ್ ದ ಡೇ ಎಲ್ಲಿಗೆ ಹೋಗುದಿಲ್ಲ, ದೇಹಕ್ಕೆ ಹೋಗುದು. ನಾವು ತಿಂದ ಮೇಲೆ ತಿನ್ನಬಾರ್ದಿತ್ತು ಅಂತ ಹೇಳುದು ಮೂರ್ಖತನ, ಪ್ರಜ್ಞಾಪರಾಧ ಅಂತ ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ 2,000 ಶಕ್ತಿ ಬೇಕಿತ್ತು, ನೀವು 3,000 ಶಕ್ತಿ ಅಂದ್ರೆ 1,000 ಉಳಿತು ಅಂತ ಮಾಡುದು. ಎಂಡ್ ಆಫ್ ದ ಡೇ ಇಟ್ ವಿಲ್ ಕನ್ವರ್ಟ್ ಇಂಟು ಫ್ಯಾಟ್ ಅಂಡ್ ಡೆಪಾಸಿಟ್. ಪ್ರತಿ ದಿವಸ ಆಗ್ತದೆ ಅಂತ ಮಾಡುದು, ಬೊಜ್ಜು ಬರ್ತಾ ಆಗ್ತದೆ. ನಾವು ಪೋಷಕಾಂಶಗಳಿಗೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ. ನಾವು ಕೊಟ್ಟದ್ದು ಮಾತ್ರ ಟೇಸ್ಟಿ ಫುಡ್, ಕ್ವಾಲಿಟಿ ಫುಡ್ ಗೆ ಕೊಡ್ಲಿಲ್ಲ. ಕ್ವಾಂಟಿಟಿ ಇಸ್ ಇಂಪಾರ್ಟೆಂಟ್ ಹಿಯರ್. ಸೊ ಅದು ತಪ್ಪು. ನಮ್ಮ ದೇಹಕ್ಕೆ ಒಂದು 2,000 ಶಕ್ತಿ ಬೇಕು ಅಂತಿದ್ರೆ ಅಷ್ಟು ಮಾತ್ರ ತಿನ್ಬೇಕು. ಮುಖ್ಯವಾಗಿ ಅದರಲ್ಲಿ ಪೋಷಕಾಂಶಗಳು ಇರಬೇಕು. ಬಟ್ ಯಾವಾಗ ದೈಹಿಕ ಪ್ರಕ್ರಿಯೆಗಳು ಚೆನ್ನಾಗಿರುವುದಿಲ್ಲ, ಆಗ ಕ್ವಾಂಟಿಟಿಯನ್ನು ಚೇಂಜ್ ಮಾಡಿ, ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡಿ. ಪ್ಲೇಟ್ ಅದೇ ಪ್ಲೇಟ್ ಚೇಂಜ್ ಮಾಡಬೇಡಿ. ಓಟ್ಸ್ ತಿನ್ನೋದು, ಅದು ತಿನ್ನೋದು, ಇದು ತಿನ್ನೋದು, ಹಾಗೆ ಮಾಡಬೇಡಿ. ಸೇಮ್ ಪ್ಲೇಟ್, ನಿಮ್ಮದೇ ಪ್ಲೇಟ್, ಕ್ವಾಂಟಿಟಿಯನ್ನು ಕಮ್ಮಿ ಮಾಡಿ. ಈಗ ದೊಡ್ಡ ಪ್ಲೇಟ್ ಇದ್ರೆ ರೈಸ್ ಸ್ವಲ್ಪ ಕಮ್ಮಿ ಮಾಡಿ, ಪಲ್ಯ ಜಾಸ್ತಿ ಮಾಡಿ. ಮೀನು ತಿನ್ನಿದ್ರೆ ಮೀನು ತಿನ್ನಿ, ಎಣ್ಣೆ ಬೇಡ. ಕೋಳಿ ತಿನ್ನು ಕೋಳಿ ತಿನ್ನಿ, ತೊಂದರೆ ಇಲ್ಲ. ಮೊಟ್ಟೆ ತಿನ್ನು ಮೊಟ್ಟೆ ತಿನ್ನಿ, ಇದೆಲ್ಲ ಪ್ರೋಟೀನ್. ಬಟ್ ಒಮ್ಮೆಲೆ ಪ್ಲೇಟ್ ಚೇಂಜ್ ಮಾಡೋದು ಒಳ್ಳೇದಲ್ಲ. ಇಟ್ ಈಸ್ ನಾಟ್ ಗುಡ್, ಬಿಕಾಸ್ ಯು ಆರ್ ಬೋರ್ನ್ ವಿತ್ ದ ಲೋಕಲ್ ಫುಡ್. ನೀವು ಎಲ್ಲಿ ಹುಟ್ಟಿ ಬೆಳೆದಿರ್ತೀರಿ ಅದೇ ಫುಡ್ ಒಳ್ಳೇದು. ಈಗ ನಾವು ಮಂಗಳೂರಲ್ಲಿ ಇದ್ದೇವೆ, ಮಂಗಳೂರಲ್ಲಿ ಬೆಳಿಗ್ಗೆ ನೀರು ದೋಸೆ ಬಾರಿ ಒಳ್ಳೇದು, ನಮ್ಮ ಹೊಟ್ಟೆ ತಂಪಾಗ್ತದೆ, ಖುಷಿಯಾಗ್ತದೆ. ಅದೇ ರೀತಿ ನೀವು ಎಲ್ಲಿ ಬೆಳೆದಿರ್ತೀರಿ ಅದನ್ನೇ ತಿನ್ನಿ ಸರ್. ಬಟ್ ರೆಡ್ಯೂಸ್ ದ ಕ್ವಾಂಟಿಟಿ, ಇಂಪ್ರೂವ್ಸ್ ದ ಕ್ವಾಲಿಟಿ. ಒಮ್ಮೆಲೆ ಪ್ಲೇಟ್ ಚೇಂಜ್ ಮಾಡೋದು, ಬಿಡುದು, ಊಟ ಬಿಡುದು, ಬೆಳಿಗ್ಗೆ ಸಂಜೆವರೆಗೆ ಏನ್ ತಿನ್ಲಿಕ್ಕಿಲ್ಲ, ಡಯಟ್ ಮಾಡೋದು, ನಾಟ್ ಗುಡ್. ಬಟ್ ಪಿಷ್ಟ ಅಂತ ಹೇಳುವಾಗ ದರ್ ಇಸ್ 2 ಟೈಪ್, 2 ತರದ ಪಿಷ್ಟ ಬರ್ತದೆ. ಒಂದು ಸಿಂಪಲ್ ಶುಗರ್ ಅಂತ ಹೇಳ್ತೇವೆ, ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ. ಇನ್ನೊಂದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂದ್ರೆ ಅಲ್ಲಿ ನಾರಿನ ಅಂಶ ಅಥವಾ ಅದರಲ್ಲಿ ವೈಟಮಿನ್ಸ್ ಇರ್ಬೋದು ಜಾಸ್ತಿ ಇರ್ತದೆ, ಕರೆಕ್ಟ್ ಅಲ್ವಾ? ಈ ತರಕಾರಿಗಳಲ್ಲಿ ನಾರು, ಅದು ನಿಧಾನಕ್ಕೆ, ರಕ್ತದಿಂದ ನಿಧಾನಕ್ಕೆ ಹೋಗುವಂತ ಶುಗರ್, ಅದು ಒಳ್ಳೇದು ನಮ್ಮ ದೇಹಕ್ಕೆ. ಎಸ್ಪೆಷಲಿ ತರಕಾರಿಗಳು, ಸೊಪ್ಪು, ಇದೆಲ್ಲ ನಾರಿನ ಅಂಶ ಜಾಸ್ತಿ ಇರುವ ಕಾರಣ ನಿಮಗೊಂದು ಸಟೈಟಿ ಫೀಲಿಂಗ್ ಇರ್ತದೆ, ಹೊಟ್ಟೆಯಲ್ಲಿ ಏನೋ ತುಂಬಿದಾಗೆ ಇರ್ತದೆ. ಸಿಂಪಲ್ ಶುಗರ್, ಸಿಂಪಲ್ ಅಂದ್ರೆ ಮೈದಾ, ಬೇಕರಿ ಐಟಮ್, ಪೆಪ್ಸಿ, ಕೋಲಾ, ಇದೆಲ್ಲ ಸಿಂಪಲ್ ಶುಗರ್, ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ. ಇದು ಅಷ್ಟು ಒಳ್ಳೇದಲ್ಲ. ಯಾವತ್ತು ನಮಗೆ ಡಯಾಬಿಟಿಸ್ಗೂ ಒಳ್ಳೇದಲ್ಲ,
ಈ ಒಬೆಸಿಟಿ ಸಹ ಒಳ್ಳೇದಲ್ಲ. ಬಟ್ ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ತಿಂದಾಗ ಅಲ್ಲಿ ನಿಮಗೆ ಬೇರೆ ತುಂಬಾ ವೈಟಮಿನ್ ಸಿಗ್ತದೆ, ತುಂಬಾ ಮಿನರಲ್ ಸಿಗ್ತದೆ. ಇದನ್ನ ಜಾಸ್ತಿ ಮಾಡಿ. ರಾಗಿ ಇರ್ಬೋದು, ಜವೆಗೋಧಿ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಸೊಪ್ಪು ಇರ್ಬೋದು, ತರಕಾರಿಗಳು ಇರ್ಬೋದು. ಇದು ಸಹ ಶುಗರೇ, ಇದು ಸಹ ಪಿಷ್ಟನೇ. ಆದರೆ ಇದರಲ್ಲಿ ಜಾಸ್ತಿ ವೈಟಮಿನ್ಸ್ ಇರ್ತದೆ, ಮಿನರಲ್ಸ್ ಇರ್ತದೆ, ಬರೀ ಪಿಷ್ಟ ಸಿಗೋದಿಲ್ಲ. ರೈಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಶುಗರ್, ಕಮ್ಮಿ ಮಾಡಿ. ಸೊ ರೆಡ್ಯೂಸ್ ದ ಕ್ವಾಂಟಿಟಿ ಆಫ್ ಫುಡ್, ಇಂಪ್ರೂವ್ ದ ಕ್ವಾಲಿಟಿ. ಪ್ಲೇಟ್ ಚೇಂಜ್ ಮಾಡಬೇಡಿ, ಒಳ್ಳೇದಲ್ಲ, ನಾಟ್ ಗುಡ್. ನಿಮ್ಮ ಏನು ಹುಟ್ಟಿ ಬೆಳೆದಿರ್ತೀರ ಅದೇ ಒಳ್ಳೇದು. ನಾವು ಸಾತ್ಮ್ಯ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ. ನೀವು ಹೇಳಿ ಹುಟ್ಟಿ ಬೆಳೆದಿರ್ತೀರಿ, ಈಗ ಮಂಗಳೂರಲ್ಲಿ ನಾವು ಕೊಕೊನಟ್ ಆಯಿಲ್ ಯೂಸ್ ಮಾಡ್ತೇವೆ, ಒಳ್ಳೇದು. ರಿಸರ್ಚ್ ಏನ್ ಹೇಳ್ತದೆ ಒಳ್ಳೇದಲ್ಲ ಅಂತ ಹೇಳಿ. ಆತರ ಇದ್ರೆ ಇಡೀ ಮಂಗಳೂರವರೆಲ್ಲ ಸಾಯ್ಬೇಕಿತ್ತು ಹಾರ್ಟ್ ಡಿಸೀಸ್ ಅಂತ. ಹಾಗೆ ಆಗುದಿಲ್ಲ. ಸೊ ಎಲ್ಲಿ ಯಾರು ಹುಟ್ಟಿ ಬೆಳೆದಿರ್ತಾರೆ ಅವರಿಗೆ ಅದೇ ಆಹಾರ ಒಳ್ಳೆಯದು. ಕೊಬ್ಬಂತ ಆದಷ್ಟು ಅವಾಯ್ಡ್ ಮಾಡಿ. ಕಂಪ್ಲೀಟ್ ಬಿಡಿ ಅಂತ ಹೇಳುದಿಲ್ಲ, ಅವಾಯ್ಡ್ ಮಾಡಿ. ಸ್ಪೆಷಲಿ ಹಳೆ ಆಯಿಲ್, ಚಕ್ಕುಲಿ, ಮಿಕ್ಸರ್ಸ್, ಬೇಡದೆಲ್ಲ ತಿನ್ಬೇಡಿ. ಮನೆಯಲ್ಲಿ ಫ್ರೈ ಮಾಡಿದ ಓಕೆ, ಫೈನ್. ಬಟ್ ಈ ಟ್ರಾನ್ಸ್ ಫ್ಯಾಟಿ ಆಸಿಡ್ ಅಂತ ಹೇಳ್ತೇವೆ, ಈ ಕನ್ವರ್ಟೆಡ್ ಫ್ಯಾಟ್ಸ್ ಅಂತ ಹೇಳ್ತೇವೆ, ಪೇಸ್ಟ್ರಿ, ಕೇಕ್, ಐಸ್ ಕ್ರೀಮ್, ಚಾಕ್ಲೇಟ್ಸ್, ಕ್ರೀಮ್ಸ್, ಇಟ್ ಆಲ್ ಕಾಂಪ್ಯಾಕ್ಟೆಡ್ ಕ್ಯಾಲೋರೀಸ್. ಅಂದ್ರೆ ತುಂಬಾ ಅದರಲ್ಲಿ ಶಕ್ತಿ ಕೊಡ್ತದೆ, ಕಾಂಪ್ಯಾಕ್ಟೆಡ್ ಕ್ಯಾಲೋರೀಸ್. ಅದರೊಟ್ಟಿಗೆ ಅದು ನಮ್ಮ ರಕ್ತನಾಳದ ಒಳಗಡೆ ಹೋಗಿ ಡೆಪಾಸಿಟ್ ಆಗ್ತದೆ, ವಿಚ್ ಇಸ್ ಕಾಲ್ಡ್ as ಬ್ಯಾಡ್ ಫ್ಯಾಟ್. ಅದನ್ನ ಅವಾಯ್ಡ್ ಮಾಡಿ. ಸೊ ಯು ಆರ್ ನಾಟ್ ಈಟಿಂಗ್ ಕಾಂಪ್ಯಾಕ್ಟೆಡ್ ಕ್ಯಾಲೋರೀಸ್ ಲೈಕ್ ಐಸ್ ಕ್ರೀಮ್, ಚಾಕ್ಲೇಟ್ಸ್, ಕ್ರೀಮ್ಸ್. ಒಂದು ಊಟಕ್ಕೆ ಈಕ್ವಲ್ ಆಗ್ತದೆ ಈ ತರ ಐಸ್ ಕ್ರೀಮ್ ತಿಂದಾಗ. ಒಂದು ಊಟ ಮಾಡೋದು, ಅದರ ಮೇಲೆ ಐಸ್ ಕ್ರೀಮ್ ತಿನ್ನೋದು, 2 ಊಟ ಆಯ್ತು, ಡಬಲ್ ಕ್ಯಾಲೋರಿ ಆಯ್ತು. ಆಲ್ರೆಡಿ ನಿಮಗೆ 2,000 ಶಕ್ತಿ ಬೇಕಾದ್ದು, ಅಥವಾ ಜಾಸ್ತಿ ಕೆಲಸ ಮಾಡಿಲ್ಲ ಅಂದ್ರೆ 1,500 ಶಕ್ತಿ ಬೇಕಾದ್ದು. ಅದರ ಮೇಲೆ ಡಬಲ್ ಊಟ ಮಾಡಿದ್ರೆ ಏನಾಗ್ತದೆ, ಬೊಜ್ಜು ಖಂಡಿತವಾಗಿ ಬರ್ತದೆ. ಅರ್ಧ ಚಮಚ ತುಪ್ಪ ಸಹ ಒಳ್ಳೇದು. ಆಯುರ್ವೇದದಲ್ಲಿ ಹೇಳಿದ್ರೆ ತುಪ್ಪ ಒಳ್ಳೇದು. ತುಪ್ಪ ಯಾವತ್ತು ಊಟಕ್ಕಿಂತ ಮುಂಚೆ ಮೊದಲ ತುತ್ತಿಗೆ ಒಳ್ಳೇದು ಹಾಕೊಂಡು ತಗೊಂಡ್ರೆ ಒಳ್ಳೇದು. ಸ್ವಲ್ಪ ತುಂಬಾ ಅಲ್ಲ, ಆಯಿಲ್ ತುಪ್ಪದಲ್ಲಿ ಫ್ರೈ ಮಾಡಬೇಡಿ. ಊಟಕ್ಕೆ ಮೇಲಿಂದ ತುಪ್ಪ ಹಾಕಿ ಸ್ವಲ್ಪ, ಅಥವಾ ಚಪಾತಿ ಅದರ ಮೇಲೆ ತುಪ್ಪ ಹಾಕಿ ಸ್ವಲ್ಪ, ತುಂಬಾ ಅಲ್ಲ. ಬಟ್ ಡೋಂಟ್ ಫ್ರೈ ವಿತ್ ಘೀ. ಸೊ ಆಹಾರದಲ್ಲಿ ಕೊಬ್ಬುಗಳಲ್ಲಿ ಕೆಟ್ಟ ಕೊಬ್ಬು ಬೇಡ. ಮತ್ತೆ ಪ್ರೋಟೀನ್ ಅಂತ ಹೇಳ್ತೇವೆ, ಇದು ಬೇಕು ನಮ್ಮ ದೇಹಕ್ಕೆ. ನಮ್ಮ ಮಾಂಸಗಳು, ನರಗಳು ಆಗಿರ್ತದೆ. ಯಾವುದು ಪ್ರೋಟೀನ್ ಅಲ್ಲಿ ಒಳ್ಳೇದು? ಹಾಲು ಒಳ್ಳೇದು, ಮೊಟ್ಟೆಯದು ವೈಟ್ ಭಾಗ ಭಾರಿ ಒಳ್ಳೇದು, ಮೊಟ್ಟೆ ಒಳ್ಳೇದು. ಮತ್ತೆ ನಿಮಗೆ ಫಿಶ್ ಒಳ್ಳೇದು, ಚಿಕನ್ ಒಳ್ಳೇದು. ಕೊಬ್ಬು ಜಾಸ್ತಿ ತಗೊಳ್ಳಿಕ್ಕಿಲ್ಲ ಚಿಕನ್ ಒಟ್ಟಿಗೆ, ಪೀಸ್ ಮಾತ್ರ, ಮಾಂಸ ಮಾತ್ರ. ಮಟನ್ ಸಹ ತಗೊಳ್ಬೋದು. ಕಾಳುಗಳು, ಬೇಳೆ ಸಾರು, ಇದೆಲ್ಲ ಪ್ರೋಟೀನ್. ದೇಹವನ್ನು ಆಕ್ಟಿವ್ ಮಾಡಿ. ಯಾವಾಗ ದೇಹವನ್ನು ಆಕ್ಟಿವ್ ಮಾಡ್ತೀರಿ, ಏನು ನೀವು ತಿಂದಿರ್ತೀರಿ ಅದು ಕೊಬ್ಬಾಗಿ ಪರಿವರ್ತನೆ ಆಗುದಿಲ್ಲ, ಅದು ಎನರ್ಜಿಯಾಗಿ ಕನ್ವರ್ಟ್ ಆಗ್ತದೆ. ಆ ಲೇಜಿನೆಸ್ ಅನ್ನು ಕಮ್ಮಿ ಮಾಡಿ. ಯಾವಾಗ ಲೇಜಿನೆಸ್ ಅನ್ನು ಕಮ್ಮಿ ಮಾಡ್ತೀರಿ, ಲೇಜಿತನವನ್ನು ಕಮ್ಮಿ ಮಾಡ್ತಾ ಹೋಗ್ತೀರಿ, ಆಗ ಏನು ನೀವು ತಿಂತೀರಿ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗ್ತಾ ಹೋಗ್ತದೆ. ಎಷ್ಟು ಲೇಜಿ ಆಗ್ತದೆ ಅಷ್ಟು ಮೆಟಬಾಲಿಸಮ್ ಕಮ್ಮಿ ಆಗ್ತದೆ, ಎಷ್ಟು ಮೆಟಬಾಲಿಸಮ್ ಕಮ್ಮಿ ಆಗ್ತದೆ ಅಷ್ಟು ಬೊಜ್ಜು ಬರ್ತದೆ. ಇಟ್ ಆಲ್ ಇಂಟರ್ ಕನೆಕ್ಟೆಡ್. ಬೆಳಿಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡಿ, ಫುಡ್ ಅಲ್ಲಿ ಕ್ವಾಲಿಟಿ ತಗೊಳ್ಳಿ, ಮಧ್ಯಾಹ್ನ ಸಹ ಕ್ವಾಲಿಟಿ ಫುಡ್ ತಗೊಳ್ಳಿ, ರಾತ್ರಿ ಸಹ ಕ್ವಾಲಿಟಿ ಫುಡ್ ತಗೊಳ್ಳಿ. ಫ್ಯಾನ್ಸಿ ಫುಡ್ ಬಿಡಿ, ಪಾರ್ಸೆಲ್ ಫುಡ್ ಬಿಡಿ. ಇಟ್ ಆಲ್ ಲಾಟ್ ಆಫ್ ಫ್ಯಾಟ್, ಅರೌಂಡ್ 40% ಫ್ಯಾಟ್ ಇರ್ತದೆ. ನಮ್ಮ ನಾರ್ಮಲ್ ಫುಡ್ ಅಲ್ಲಿ 10 to 15% ಫ್ಯಾಟ್ ಇರಬೇಕು. ಯು ಆರ್ ಗೆಟಿಂಗ್ ಫ್ರಮ್ ಔಟ್ಸೈಡ್. ಫ್ಯಾನ್ಸಿ ಫುಡ್ 40% ಫ್ಯಾಟ್ ಇರ್ತದೆ. ಟೇಸ್ಟ್ ಬರ್ಬೇಕಲ್ಲ ಸರ್. ಮನೆ ಊಟ ಮಾಡಿ, ಮನೆ ಊಟ ಮಾಡಿ 1 kg ದಪ್ಪ ಆದ್ರೂ ತೊಂದರೆ ಇಲ್ಲ, ಹೆಲ್ದಿ ಅದು. ಬಟ್ ಹೊರಗಡೆ ತಿಂದು ದಪ್ಪ ಆದ್ರ ಇನ್ನೂ ಹಾಳು, ಡ್ರಿಂಕ್ಸ್ ಮಾಡಿ ದಪ್ಪ ಆದ್ರ ಇನ್ನೂ ಹಾಳು. ಸೊ ವಾಟ್ ಐ ಆಮ್ ಟೆಲ್ಲಿಂಗ್ ಇಸ್, ನಾನು ಇಲ್ಲಿ ನಿಮಗೆ ಕಂಪ್ಲೀಟ್ ಹೀಗೆ ತಿನ್ನಿ ಅಂತ ಹೇಳಲಿಕ್ಕೆ ಬಂದದಲ್ಲ. ಚಪಾತಿಯ ತಿನ್ನಿ ಅಥವಾ ಪ್ರೋಟೀನ್ ಮಾತ್ರ ತಿನ್ನಿ, ಅದು ಒಳ್ಳೇದಲ್ಲ. ನಮ್ಮ ಪ್ರಕಾರ, ಆಯುರ್ವೇದ ಪ್ರಕಾರ ನಿಮ್ಮದೇ ಊಟವನ್ನು ನೀವು ಮಾಡಬೇಕು, ನಿಮ್ಮ ಮನೆಯ ಊಟವನ್ನು ಮಾಡಬೇಕು. ಆದ್ರೆ ಚೇಂಜ್ ದ ಕ್ವಾಲಿಟಿ. ಆ ಕ್ವಾಲಿಟಿಯನ್ನು, ಕ್ವಾಂಟಿಟಿಯನ್ನು ಬದಲಾವಣೆ ಮಾಡಿಕೊಳ್ಳಿ. ಯಾವಾಗ ಅದನ್ನು ನೀವು ಬದಲಾವಣೆ ಮಾಡ್ತಾ ಹೋಗ್ತೀರಿ, ನೀವು ಹೆಲ್ದಿ ಆಗಿರ್ತೀರಿ. ಅದರೊಟ್ಟಿಗೆ ಈ ಬೊಜ್ಜು ಸಹ ಬರುವುದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಬೊಜ್ಜು ಬರ್ಲಿಕ್ಕೆ ಒಂದು ಆಹಾರ ಅಂತ ನಾನು ಹೇಳಿದೆ, ಈ ಕಾರಣಗಳಿರ್ತದೆ. ಅದೇ ರೀತಿ ದೈಹಿಕವಾಗಿ ಬೇರೆ ಬೇರೆ ಕಾಯಿಲೆಗಳಿರ್ತದೆ. ನಮಗೆ ಹೈಪೋಥೈರಾಯ್ಡಿಸಮ್ ಇರ್ಬೋದು, ಅಥವಾ PCOD ಇರ್ಬೋದು. ಈ ಬೇರೆ ಬೇರೆ ಕಾಯಿಲೆಗಳಿಂದಾಗಿ ನಮಗೆ ಬರ್ತದೆ. ಅದಕ್ಕೆ ಬೇರೆ ರೀತಿಯಾದಂತಹ ಡಯಟ್ ಇದೆ, ಸ್ವಲ್ಪ ಬದಲಾವಣೆಗಳಿದೆ.
ಅಥವಾ ಅದಕ್ಕೆ ಔಷಧಿಗಳಿವೆ. ಬಟ್ ಕಾಮನ್ ಪರ್ಸನ್, ಒಬ್ಬ ಮನುಷ್ಯ ಬೆಳಿಗ್ಗೆಯಿಂದ ಸಂಜೆವರೆಗೆ ರುಟೀನಲ್ಲಿ ಯಾವಾಗ ನಾವು ತಪ್ಪುಗಳು ಮಾಡ್ತೇವೆ ನಮ್ಗೆ ಗೊತ್ತಿಲ್ಲದೆ ಬೊಜ್ಜು ಬರ್ತದೆ. ಅದರಲ್ಲಿ ಸ್ವಲ್ಪ ಬದಲಾವಣೆ, ನಾವು ಹೇಳ್ತೇವೆ 1 ಡಿಗ್ರಿ ಚೇಂಜಸ್ ಅಂತ ಹೇಳ್ತೇವೆ. ಆ ಸ್ವಲ್ಪ ಬದಲಾವಣೆ ನೀವು ರುಟೀನ್ ಅಲ್ಲಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಮಂತ್ ಆಗುವ ಸೂಪರ್ ಬದಲಾವಣೆ, ಗೊತ್ತಿಲ್ಲದೆ ನಿಮ್ದು ವೆಯ್ಟ್ ಕಮ್ಮಿ ಆಗ್ತಾ ಹೋಗ್ತದೆ. ಏನಿಲ್ಲ, ಇವಾಗ ಕಂಟಿನ್ಯೂಟಿ ಇದೆ, ಅದು ಮಾಡಿ ಸರ್. ಅದರ ಮೇಲೆ ಏನಾದರೂ ನಿಮಗೆ ಡೌಟ್ ಇದ್ರೆ ಖಂಡಿತವಾಗಿ ಯು ಕ್ಯಾನ್ ರೀಚ್ ಔಟ್. ಅಂಡ್ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಯಾರಿಗೆ ಹೇಳ್ಬೇಕು ನಾನು ಡಯಟ್ ಮಾಡ್ತೇನೆ ಅದು ಮಾಡ್ತೇನೆ ನೋ, ಆಗ ಗೊತ್ತಿಲ್ಲದೆ ಆರೋಗ್ಯ ಸಹ ವೃದ್ಧಿ ಆಗ್ತದೆ, ಬೊಜ್ಜು ಸಹ ಬರುವುದಿಲ್ಲ. ಬೊಜ್ಜು ಬಂದ್ರೂ ಸಹ ನಿಧಾನವಾಗಿ ಕಮ್ಮಿ ಆಗ್ತದೆ. ಒಂದೇ ತಿಂಗಳಲ್ಲಿ ಬೇಡ ಸರ್, ಟೇಕ್ ಟೈಮ್, ಒಂದು 6 ಮಂತ್ ತಗೊಳ್ಳಿ ಬದಲಾವಣೆ ಆಗ್ಲಿಕ್ಕೆ. ಬಟ್ ಯು ಸ್ಟಿಕ್ ಆನ್ ಟು ದ ಪಾಯಿಂಟ್. ಮಾಡ್ಬೇಕಂತೇಳಿ ಒಂದು ಹಠ ಬೇಕಷ್ಟೆ. ಹಠ ಉಂಟಾ ಎಲ್ಲ ಆಗ್ತದೆ.